ಬಂದರು, ಇಲ್ಲಿ ಬೆಳೆದ್ರು, ಇಲ್ಲಿ ದೊಡ್ಡವರಾದರು, ಜನರಿಗೆ ಒಳ್ಳೆ ಕೆಲಸ ಮಾಡಿದರು. ಇವರೆಲ್ಲ ದೇವತೆಗಳು. ಇನ್ನೂ ಅನೇಕ ಮಂದಿ ದೇವತೆಗಳು. ನಮ್ಮ ಮಂಜುನಾಥ ಅವ ಈಶ್ವರ ಕೈಲಾಸ ಬಿಟ್ಟ ಇಲ್ಲಿ ಬಂದು ಕೂತ ಕರ್ನಾಟಕದಾಗ. ಆ ಉಡುಪಿ ಕೃಷ್ಣ ಅವನು ವೈಕುಂಠ ಬಿಟ್ಟ ಉಡುಪಿಯಾಗ ಬಂದು ಕೂತ. ಹೀಗೆ ದೇವತೆಗಳೆಲ್ಲರೂ ನಮ್ಮ ದೇಶಕ್ಕೆ ಓಡೋಡಿ ಬರ್ಲಿಕ್ಕೆ ಹತ್ತಾರೆ. ಕರ್ನಾಟಕದಾಗೆ ಇರ್ಬೇಕು ನಾವು, ಅಲ್ಲೇ ಚೆನ್ನಾಗಿರ್ತದೆ, ಅಲ್ಲೇ ಒಳ್ಳೆಯವರಿದ್ದಾರೆ, ಆ ನೆಲನೇ ಒಳ್ಳೆಯದು, ಅಲ್ಲಿ ಧೂಳು ಒಳ್ಳೆಯದು ಅಂತ. ಬಸವಣ್ಣ ನಂದೀಶ್ವರ ಅವನು ದೇವಲೋಕ ಬಿಟ್ಟು ಬಂದ ಕೈಲಾಸ ಬಂದು ನಮ್ಮ ನಾಡಿನಲ್ಲಿ ಬಸವಣ್ಣ ಹುಟ್ಟಿಬಿಟ್ಟ. ಅಲ್ಲಿದ್ದ ದೇವಗಣ ಅಂತಿದ್ದಾರೆ ಈ ಶಿವನಗಣ. ಆ ಶಿವನಗಣದವರೆಲ್ಲರೂ ಹುಟ್ಟಿ ಇಲ್ಲಿಗೆ ಬಂದರು ಕರ್ನಾಟಕಕ್ಕೆ. ಅವರೆಲ್ಲರೂ ಏನಾದರೂ ಶಿವಶರಣರು ಅಂತ ಕರೆದು. ಆಮೇಲೆ ದೇವರು ಭಕ್ತಿ ಮಾಡ್ತಾ ಇರುವಂಥ ದಾಸರು ಅಂತಿದ್ದಾರೆ. ಅಲ್ಲಿ ವೈಕುಂಠದಾಗ ದೇವರ ಸೇವೆ ಮಾಡೋರು ಅವರೆಲ್ಲರೂ ಕೂಡಿ ಕರ್ನಾಟಕದಾಗೆ ಬಂದು ಹುಟ್ಟಿದ್ರು. ಕನಕದಾಸ, ಪುರಂದರದಾಸ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ದಾಸರಾಗಿ ಬಂದು ದೇವರ ಭಜನೆ ಮಾಡ್ಕೋತ ನಮ್ಮ ನಾಡಿನಲ್ಲೇ ಹುಟ್ಟಿ ಬೆಳೆದರು. ಅದಕ್ಕೆ ಕರ್ನಾಟಕದ ಭೂಮಿ ಬಹಳ ಪವಿತ್ರವಾದದ್ದು. ಇಲ್ಲಿ ನೆಲ, ಇಲ್ಲಿ ದಾಸರು ತಿರುಗಾಡಿದ್ದು, ಆಮೇಲೆ ಶರಣರು ತಿರುಗಾಡಿದ್ದು, ಸ್ವತಃ ದೇವತೆಗಳೇ ಬಂದು ತಿರುಗಾಡಿದ್ದು. ಹೀಗಾಗಿ ನಮ್ಮ ನೆಲದ ಧೂಳು ಬಹಳ ಪವಿತ್ರವಾಗಿದೆ. ಅದನ್ನು ನಾವೇನಂತೀವಿ, ವಿಭೂತಿ ಅಂತ ಕರಿತೀವಿ. ಈ ನೆಲದ ಮಣ್ಣಿಗೆ ವಿಭೂತಿ ಅಂತ ಹೇಳ್ತಾರೆ. ಅದನ್ನು ತಗೊಂಡು ಹನಿಗೆ ಹತ್ಕೋತೀವಿ. ಆ ಮಣ್ಣನ್ನು ನಾವೇ ಅಲ್ಲ, ಈಶ್ವರನೂ ಹತ್ಕೋತಾನ. ಈಶ್ವರ ಫೋಟೋ ನೋಡಿರಲ್ಲ, ಅದ್ರೊಳಗೆ ಹಣಿ ಮೇಲೆ ವಿಭೂತಿ ಇದೆ, ಕುಂಕುಮ ಇದೆ, ಮೈಗೆಲ್ಲ ವಿಭೂತಿ ಹತ್ಕೊಂಡಿದ್ದಾನೆ, ಹತ್ಕೊಂಡು ಕೂತಿರ್ತಾನೆ ಈಶ್ವರ. ಅಂದರೆ ಈಶ್ವರನಿಗೆ ಕೂಡ ನಮ್ಮ ಕರ್ನಾಟಕ ನಾಡಿನ ಈ ಮಣ್ಣು, ಈ ಧೂಳಿ, ಈ ವಿಭೂತಿ ಅತ್ಯಂತ ಪ್ರಿಯವಾದದ್ದು. ಅಂಥ ನಾಡಿನಲ್ಲಿ ನಾವೆಲ್ಲ ಹುಟ್ಟಿ ಬಂದೀವಲ್ಲ, ಆ ಕರ್ನಾಟಕದಲ್ಲಿ. ಅಂದರೆ ದೇವತೆಗಳಿಗಿಂತ ನಾವು ಶ್ರೇಷ್ಠರು, ದೇವತೆಗಳಿಗಿಂತ ನಾವು ಪುಣ್ಯವಂತರು, ದೇವತೆಗಳಿಗಿಂತ ನಾವು ಉತ್ತಮರು. ಅದಕ್ಕೆ ನಾವೆಲ್ಲ ಸ್ವರ್ಗ ಬೇಡ್ತಾರ, ಆದರೆ ದೇವತೆಗಳು ಕರ್ನಾಟಕದಾಗ ಹುಟ್ಟಬೇಕು, ಕರ್ನಾಟಕದಾಗ ಹುಟ್ಟಬೇಕು, ಕರ್ನಾಟಕದಾಗ ಹುಟ್ಟಬೇಕು ಅಂಥೇಳಿ ಓಡಿ ಓಡಿ ಬಂದು ನಮ್ಮ ಜೊತೆಯಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಅಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ನಾವು, ನೀವು, ನಿಮ್ಮ ತಂದೆ ತಾಯಿ, ಒಂದು ಒಳಗ ಎಲ್ಲರೂ ಒಳ್ಳೆಯವರೇ. ಅದಕ್ಕೆ ಈ ಒಳ್ಳೆಯ ನಾಡಿನಲ್ಲಿ ಹುಟ್ಟಿ ಒಳ್ಳೆಯ ಕೆಲಸಗಳು ಮಾಡೋದು. ಒಳ್ಳೆಯ ಕೆಲಸ ಅಂದ್ರೇನು? ಮಂದಿ ಚೌಟೋದ ಅಲ್ಲಲ್ಲ, ಮಂದಿದೆ ಅಂದರೆ ಕಳು ಮಾಡೋದಾ ಅಲ್ಲ, ಮಂದಿ ಬಲ್ಲಿದೆ ಅಂದರೆ ಕಸಿಯೋದಾ ಅಲ್ಲ. ಏನು ಮಾಡೋದು? ಮಂದಿ ಒಳ್ಳೇದು ಮಾಡೋದು, ಅವರಿಗೆ ಸಹಾಯ ಮಾಡೋದು, ಅವ್ರಿಗೆ ಏನಾದರೆ ಅವಶ್ಯಕತೆ ಇದ್ದರೆ ಕೊಡೋದು, ಅವರಿಗೆ ಅನ್ನ ಇದ್ದಿದ್ದಿಲ್ಲ ಅಂದರೆ ಊಟಕ್ಕೆ ಹಾಕೋದು, ಅವ್ರಿಗೆ ಬಟ್ಟೆ ಇದ್ದಿದ್ದಿಲ್ಲ ಅಂದರೆ ನಮಗೆ ಹೆಚ್ಚಿದ್ರೆ ಒಂದು ಬಟ್ಟೆ ಅವ್ರಿಗೆ ಕೊಡೋದು, ನೀವು ಹಾಕಿಕೊಳ್ಳ್ರಿ ಅಂತ ಹೇಳಿ. ನಮ್ಮ ಹತ್ರ ದುಡ್ಡು ಹೆಚ್ಚಿದ್ರೆ ಅವ್ರಿಗೆ ಕೊಡಬೇಕು. ನಾವು ಸ್ಕೂಲಿಗೆ ಬರ್ತೀವಿ, ಬಿಸ್ಕಿಟೋ ಏನೋ ತೊಗೊಂಬರ್ತೀವಿ. ಅವಾಗ ನಾವು ಒಬ್ಬರೇ ಕೂತು ತಿನ್ಬೇಕೇನು? ಒಬ್ಬರೇ ತಿಂದರೆ ಬಕಾಸುರ ಅಂತಾರೆ. ಅದನ್ನು 4 ಮಂದಿಗೆ ಹಂಚಿ ಆ ಉಳಿದದ್ದಕ್ಕೆ ನಾವು ತಿಂದರೆ ಏನಾಗ್ತದೆ? ಅದು ಪ್ರಸಾದ. ಹಂಚಿ ತಿಂದರೆ ಪ್ರಸಾದ ಆಗ್ತದೆ, ಹಾಗೆ ತಿಂದರೆ ಬಕಾಸುರ ಆಗ್ತದೆ. ಅದಕ್ಕೆ ನಾವು ರಾಕ್ಷಸರಾಗಬಾರ್ದು, ಯಾರಿಗೂ ಪೀಡಿಸಬಾರ್ದು, ಯಾರಿಗೂ ಕಸ್ಕೋಬಾರ್ದು, ನಾವು ಸುಳ್ಳಾಡಬಾರ್ದು, ಕೆಟ್ಟ ಮಾಡಬಾರ್ದು. ಅದಕ್ಕಾಗಿ ನಮ್ಮ ಭೂಮಿ ಪವಿತ್ರ ಆಗ್ಯದ. ಅದಕ್ಕೆ ದೇವತೆಗಳು ಇಲ್ಲಿ ಬರ್ತಾರೆ. ಅದಕ್ಕೆ ಎಲ್ಲರೂ ಅವತಾರ ಎಲ್ಲ ಇಲ್ಲೇ ಆದವು. ಅಂಥ ಭೂಮಿಯಲ್ಲಿ ಹುಟ್ಟಿ ನಾವು ಒಳ್ಳೆಯತನ ಮಾಡೋಣ, ಒಳ್ಳೆಯವರಾಗಿ ಬಾಳೋಣ. ನಮ್ಮ ನಾಡಿಗೆ, ನಮ್ಮ ಮನೆತನಕ್ಕೆ, ನಾವು ಕಲಿತ ಶಾಲೆಗೆ, ಎಲ್ಲ ಕಡೆ ಎಲ್ಲರಿಗೂ ಕೀರ್ತಿ ಬರುವಂಗೆ ಬಾಳೋಣ. ಅವಾಗ ನಮ್ಮ ಜೀವನ ಸಫಲ. ಇನ್ನೊಂದ್ಸರಿ ವಚನ ಹೇಳೋಣ. ಕೋಟಿ ಜನ್ಮದ ಪುಣ್ಯ ಮೂಡಿ ಬಂದಲ್ಲಿ ಜನ್ಮ ಲಭಿಸುವುದಂತೆ ಕರುನಾಡಿನಲ್ಲಿ ನಮ್ಮ ನಾಡಿಗೆ ಸಾಟಿ ಬೇರೊಂದು ನಾಡಿಲ್ಲ. ಜನ್ಮ 1000 ಬರಲಿ ಇಲ್ಲಿ ನಮಗೆಲ್ಲ. ಎಲ್ಲರಿಗೂ ಧನ್ಯವಾದಗಳು.